ಕನ್ನಡ ಚಿತ್ರರಂಗದಲ್ಲಿ ಆಲ್ರೆಡಿ ಕಲಾವಿದರ ಸಂಘ ಇದೆ. ಬಟ್ ಬಹುಭಾಷಾ ನಟಿಯಾಗಿ ಗುರುತಿಸ್ಕೊಂಡಿರೋ ನೀವು ಕನ್ನಡ ಚಿತ್ರರಂಗದಲ್ಲಿ ಒಂದು ಮಹಿಳಾ ಕಲಾವಿದರ ಸಂಘ ರಚನೆ ಆಗಬೇಕು ಅಂತ ಇನಿಷಿಯೇಟಿವ್ ತಗೊಂಡಿದ್ರಿ. ಸೊ ಯಾಕೆ ಈ ಥರದ್ದು ಒಂದು ಇನಿಷಿಯೇಟಿವ್ ತಗೋಬೇಕು ಅಂತ ಅನ್ನಿಸ್ತು ಈ ಕ್ಷಣ? ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇದೆ, ಡೈರೆಕ್ಟರ್ಸ್ ಅಸೋಸಿಯೇಷನ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ. ತುಂಬ ಒಳ್ಳೆಯ ಕಾರ್ಯಕರ್ತರು, ರಾಕ್ಲೈನ್ ವೆಂಕಟೇಶ್ ಅವರು ಅದಕ್ಕೆ ಹೆಡ್ ಆಗಿರ್ತಾರೆ. ಬಟ್ ನಮಗೆ ವುಮೆನ್ಸ್ ಒಬ್ಬರೂ ಇನ್ಚಾರ್ಜ್ ಇಲ್ಲ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ. ಸೊ ಅದಕ್ಕೆ ಒಂದು ಸ್ಟ್ರೆಚ್ಡ್ ಔಟ್ ಕಮ್ಯುನಿಟಿ, ಒಂದು ಅದಕ್ಕೆ ಇನ್ನೂ ಒಂದು ದೊಡ್ಡ ಕಮ್ಯುನಿಟಿ ಮಾಡಿಬಿಟ್ಟು ಆರ್ಟಿಸ್ಟ್ ಅಸೋಸಿಯೇಷನ್ ಸಂಘ ಆಗಿರಲಿ, ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ SWAA, ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಒಂದು ಬಾಡಿ ಫಾರ್ಮ್ ಆಗಬೇಕು ಆ್ಯಂಡ್ ಆ ಒಂದು ಬಾಡಿನ ಪ್ರತಿಯೊಬ್ಬರು ಗುರುತಿಸ್ಬೇಕು. ಗುರುತು ನೀಡೋದಕ್ಕೆ ನಾನು CM ಹತ್ರ ಹೋದಿದ್ದೀನಿ. ಒಂದು ಸರ್ಟಿಫೈಡ್ ಐಡೆಂಟಿಫೈಡ್ ಅಫಿಲಿಯೇಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ರೆ ಐಡೆಂಟಿಫೈಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ನಮಗೊಂದು ಸ್ಟ್ಯಾಂಪ್ ಬಿದ್ದರೆ ಅದಕ್ಕೆ ಒಂದಷ್ಟು ತೂಕ ಅಲ್ವಾ? ಸೊ ಅದಕ್ಕೆ ನೀವು ನಮಗೆ ಕೈ ಹಿಡಿದು ನಮಗೆ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಲಿಕ್ಕೆ ನೀವು ನಿಮ್ಮ ಸಹಾಯ ನೀಡಬೇಕು ಅಂತ ನಾನು CM ಸರ್ಗೆ ಒಂದು ಲೆಟರ್ ತಗೊಂಡು ಹೋಗಿದ್ದೆ. ಹಲವಾರು ಜನ ಇದು ಮೀಟು ಅಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ದಯವಿಟ್ಟು ಇದನ್ನು ಮೀಟು ಜೊತೆನೂ ಹೋಲಿಸಬೇಡಿ, ಬೇರೆ ಯಾವ ಸಂಘದ ಒಂದು ಪ್ರಯತ್ನದ ಜೊತೆನೂ ಹೋಲಿಸಬೇಡಿ. ಪ್ಲಸ್ ಮಹಿಳಾ ಶೋಷಣೆ ಆಗ್ತಾ ಇದೆಯೋ, ಶೋಷಣೆ ಆಗ್ತಾ ಇಲ್ವೋ ಅಥವಾ ವಿಚಾರಿಸಿ ಅಂತ ನಮ್ಮ ಒಂದು ಅನಿಸಿಕೆ ಇಲ್ಲ. ನಮ್ಮ ಅನಿಸಿಕೆ ಬಂದ್ಬಿಟ್ಟು ಏನಂದರೆ, ಆ್ಯಸ್ ಅ ಲೇಡೀಸ್ ಇನ್ ದ ಇಂಡಸ್ಟ್ರಿ ನನಗೇನಾದರೂ ಒಂದು ಚಿಕ್ಕ ನೋವು ಇದ್ದರೆ ಆರ್ಟಿಸ್ಟ್ ಅಸೋಸಿಯೇಷನ್ನಲ್ಲಿ ಒಂದು ಫೋನ್ ಎತ್ಬಿಟ್ಟು ಯಾರಾದರೂ ಒಂದು ಲೇಡೀಸಿಗೆ ಫೋನ್ ಮಾಡಿಬಿಟ್ಟು ಹೇಳೋಷ್ಟು ನನಗೆ ಆತ್ಮೀಯರು ಯಾರೂ ಇಲ್ಲ. ಪ್ಲಸ್ ನನ್ನ ಮೇನ್ ನೋವು ಎಲ್ಲಂದರೆ, ಹೊಸ ಹುಡುಗಿರು ಬರ್ತಾರೆ 17 year old 18 year old, ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಒಂದು ಹಕ್ಕುಪತ್ರ ಕೊಡ್ಬೇಕು. ನಾವು ವಾಟ್ಸಪ್ ಮೂಲಕ ಒಂದು PDF ಅಲ್ಲೇ ಹಕ್ಕುಪತ್ರ ಮಾಡಿಬಿಡೋಣ, ಅಷ್ಟು ಸಿಂಪಲ್ ಆಗೋಗಿದೆ. ಪ್ರಿಂಟ್ಗಳು ಹಾಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಆ ಹಕ್ಕುಪತ್ರದಲ್ಲಿ ಒಂದು ಹೊಸ ಹುಡುಗಿ ಹೇಗೆ ನಡ್ಕೊಬೇಕು, ಅವರ ಸೇಫ್ಟಿಗೆ ಅವ್ರು ಏನೇನು ಮಾಡ್ಕೊಬೇಕು ಅಂದರೆ ಬೇಸಿಕ್ ಮೆಷರ್ಸ್ ಲೈಕ್ ಶೂಟಿಂಗ್ ಒಬ್ಬರೇ ಹೋಗಬಾರ್ದು. ಫಸ್ಟ್ 5-6 ಮೂವೀಸಲ್ಲಿ ಗೊತ್ತಿರಲ್ಲಮ್ಮ 17 year old 18 year old ಹುಡುಗಿರಿಗೆ. ಸೊ ಹೆದರ್ಕೊಂಡ್ಬಿಡ್ತಾರೆ, ತುಂಬ ಜನ ಇರ್ತಾರೆ, ಏನೇ ಎಡವಟ್ಟಾಗಬಹುದು. ಆ್ಯಂಡ್ 100ಕ್ಕೆ 100 ಜನ ಒಳ್ಳೆಯವ್ರು ಆಗಿರಲ್ಲ ಪ್ರಪಂಚದಲ್ಲಿ ಎಲ್ಲಾದರೂ. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ, 100ಕ್ಕೆ 5 ಜನ ಕೆಟ್ಟವ್ರು ಸಿಗ್ತಾರೆ, 95% ಒಳ್ಳೆಯವರೇ ಸಿಗ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಒಂದು ಸಹಜವಾದ ಆಫೀಸ್ ಆಗಿರ್ಬೋದು, ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು, ನೀವು ಎಲ್ಲೇ ಕೆಲಸ ಮಾಡೋಕ್ಕೆ ಹೋಗಿ ನಿಮಗೆ 95% ಜನನೇ ನಿಮಗೆ ಇಷ್ಟ ಆಗ್ತಾರೆ. ರಿಮೈನಿಂಗ್ 5% ಜನ ನಿಮಗೆ ಹಿಂಸೆ ಮಾಡ್ತಾರೆ. ಸೊ ಅಂಥ 5% ಜನರ ಕೈಯಲ್ಲಿ ತಗಲು ಹಾಕೊಬಾರ್ದು. ಮತ್ತು ಯಾವುದೇ ಒಂದು ತಪ್ಪು ಕೆಲಸಕ್ಕೆ ಬಲಿಪಶು ಆಗಬಾರ್ದು. ಆ್ಯಂಡ್ ಹೊಸ ಹುಡುಗಿರ ಜೊತೆ ಪಾಪ ಅವ್ರು ಬಲಿಪಶು ಆದ್ರೂ ತುಂಬ ಬೇಗ ನಂಬಿಡ್ತಾರೆ ಹೊಸ ಹುಡುಗಿರು. ನಾನು ನಿನಗೆ ಐಶ್ವರ್ಯ ರಾಯ್ ಅಷ್ಟು ದೊಡ್ಡ ಸ್ಟಾರ್ ಮಾಡ್ತೀನಿ ಈ ಫಿಲ್ಮ್ ಜೊತೆ, ನೋಡು ನೀನು ಅಂತ ಹೇಳಿದರೆ ಸಾಕು. ಆ ದಿನ ರಾತ್ರಿ ಬಾ ಇವತ್ತು ರಾತ್ರಿ ಡಿನ್ನರ್ಗೆ ಹೋಗೋಣ ಅಂದರೆ ಸಾಕು, ಹೋಯ್ತು, ಬೇಳೆಗೆ ಬಿದ್ದು ಹೋಗ್ತಾರೆ. ಬಟ್ ಈಗ ಇಂಥ ಒಂದು ಸಿಚುವೇಶನ್ಸ್ನ ನೀವು ಎದುರಿಸ್ಬೇಕಂದ್ರೆ, ನಿಮ್ಮ ಜೊತೆಗೆ ನಿಮ್ಮ ತಾಯಿ ಇದ್ರು ಅಥವಾ ನಿಮ್ಮ ತಂದೆ ಇದ್ರು ಅಂದರೆ, ತಾಯಿನೂ ಜೊತೆಗೆ ಡಿನ್ನರ್ಗೆ ಹೋಗ್ತಾರೆ, ತಂದೆನೂ ಜೊತೆಗೆ ಡಿನ್ನರ್ಗೆ ಹೋಗ್ತಾರೆ, ನೀವು ಸೇಫ್ ಆಗಿ ಹೋಗ್ತಿರಲ್ಲ. ಸೊ ಬಟ್ ಈ ಹೊಸ ಹುಡುಗಿಗೆ ಮತ್ತು ಚಿಕ್ಕ ವಯಸ್ಸಲ್ಲಿರೋ ಬಾಯ್ಸೇ ಇರ್ಬೋದು, ತುಂಬ ಉಗಿಸ್ಕೊಳ್ತಾರೆ ಶೂಟಿಂಗ್ ಲೊಕೇಶನಲ್ಲಿ. ಯಾರು ಹೇಳ್ಕೊಡೋದು ಇದೆಲ್ಲ? ಯಾರೂ ಹೇಳ್ಕೊಡೋರು ಇಲ್ಲ. ಒಂದು ಹಕ್ಕುಪತ್ರ ರೆಡಿ ಮಾಡೋಣ. ಈ ಹೊಸ ಹುಡುಗಿಗೆ ಆ ಹಕ್ಕುಪತ್ರದಲ್ಲಿ ಕಂಪಲ್ಸರಿ ಆದ ನಿಯಮಗಳು ಏನಿದೆಯೋ ಅವ್ರು ಫಾಲೋ ಮಾಡಲೇಬೇಕು ಎಂಬೋ ನಿಯಮಗಳು ನಾವು ಅವ್ರಿಗೆ ಬರೆದುಕೊಳ್ಳೋಣ. ಏನು ನಿಯಮಗಳು? ಬೇಸಿಕ್ ಸ್ವಲ್ಪ ನಿಯಮಗಳು ನಾನು ಹೇಳ್ತೀನಿ ನೋಡಿ ನಿಮಗೆ. ಶೂಟಿಂಗ್ ಲೊಕೇಶನ್ಗೆ ಒಬ್ಬರೇ ಹೋಗಬಾರ್ದು. ಬೆಂಗಳೂರಲ್ಲಿ ಆಗಿರ್ಬೋದು, ಬೆಂಗಳೂರು ಆಚೆಗೆ ಆಗಿರ್ಬೋದು, ಶೂಟಿಂಗು ಎಲ್ಲೇ ಆಗಿರ್ಬೋದು, ಮನೆಯಿಂದ ಒಬ್ಬರನ್ನ ಖಂಡಿತವಾಗ್ಲೂ ಕರ್ಕೊಂಡು ಹೋಗಿ. ಬೆಂಗಳೂರೇ ಅಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದರೆ 1+1 ಫ್ಲೈಟ್ ಟಿಕೆಟ್ ಕೇಳಿ. ಫ್ಲೈಟ್ ಟಿಕೆಟ್ ಕೊಡ್ತಾ ಇಲ್ವಾ? ನೋ ಪ್ರಾಬ್ಲಮ್, ಅಟ್ಲೀಸ್ಟ್ ಒಂದು ವಾಲ್ವೋ ಬಸ್ ಟಿಕೆಟ್ ಆದರೂ ಕೇಳಿ, ನನಗೂ ಒಂದು ನನ್ನ ಪರಿವಾರದ ಒಬ್ಬರು ನನ್ನ ಜೊತೆಗೆ ಬರ್ತಾರೆ ಅಂತ. ಆ್ಯಂಡ್ ಹಗಲೇ ಆಗಿರ್ಬೋದು, ರಾತ್ರಿನೇ ಆಗಿರ್ಬೋದು, ಶೂಟಿಂಗ್ಗೆ ಒಬ್ಬರೇ ಹೋಗಬೇಡಿ. ಈ ಎಲ್ಲ ಒಂದು ಬೇಸಿಕ್ ಮೆಷರ್ಸ್. ಮತ್ತು ಗೌರವಿತವಾಗಿ ನಡೆಸ್ಕೊಳ್ಳಿ. ನಿರ್ದೇಶಕರಿಗೆ ಗೌರವಿಸಿ, ನಿರ್ಮಾಪಕರಿಗೆ ಗೌರವಿಸಿ. ಅಂದರೆ ಇದೊಂದು ಬರೀ ಒಂದು ಲೈಂಗಿಕವಾಗಿ ಫೀಮೇಲ್ ಸೆಂಟ್ರಿಕ್ ಹಕ್ಕುಪತ್ರ ಅಲ್ಲ, ಇದು ನ್ಯೂಟ್ರಲ್ ಆಗಿ. ಆ್ಯಂಡ್ ನಿಮ್ಮ ಒಂದು ಸಿನಿಮಾ ಸೈನ್ ಮಾಡಿದ್ರೆ ಕಾಂಟ್ರಾಕ್ಟೇ ಹಾಕ್ಕೊಳ್ಳಲ್ಲ, ಬಾಯ್ ಮಾತಲ್ಲಿ ಹೇಳ್ತಾರೆ, ನೋಡಮ್ಮ ನಿನಗೆ 1 ಲಕ್ಷ ಸಂಭಾವನೆ, ಆಮೇಲೆ 25,000 ಕೊಡ್ತಾರೆ, ರಿಮೈನಿಂಗ್ 75,000 ಕೊಡೋದೇ ಇಲ್ಲ. ಹೊಸ ಆರ್ಟಿಸ್ಟ್ಗಳು ಬಂದಾಗ ತುಂಬ ಜನ ಆ ಥರ ಮಾಡ್ತಾರೆ. ಎಲ್ಲರೂ ಆ ಥರ ಫ್ರಾಡ್ ಇಲ್ಲ, ಕೆಲವೊಬ್ರು ಅಂತೂ ಇದ್ದಾರೆ ಆ ಥರ. ಸೊ ಆ 75,000 ಪಾಪ ಸಂಭಾವನೆ ತಗೊಳ್ಳಿಕ್ಕೆ ಪ್ರೂಫೇ ಇಲ್ಲ, ಮೋಸ ಹೋಗ್ತಾರೆ.
ಮೋಸ ಹೋದ್ರೆ ಅಯ್ಯೋ ಇದು ಮೋಸಗಾತಿ ಇಂಡಸ್ಟ್ರಿ, ಒಬ್ರು ಮೋಸ ಮಾಡಿರೋದ್ರಿಂದ ಇಡೀ ಇಂಡಸ್ಟ್ರಿನೇ ಮೋಸಗಾತಿ ಜನ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಹೆಸರು ಹರಾಜಾಗುತ್ತೆ. ಸೊ ಇಂಥದ್ದೆಲ್ಲ ಆಗ್ಬಾರ್ದಂದ್ರೆ ನಮಗೆ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಪ್ರತಿ ಒಂದು ಮಹಿಳೆಯ ಹಿಂದೆ ಇದ್ದು ಒಂದು ಸೈನ್ ಅಪ್ ಆಫ್ ಎವ್ರಿ ಆರ್ಟಿಸ್ಟ್. ಯಾರಾದ್ರೂ ಒಂದು ಸಿನಿಮಾ ಸೈನ್ ಮಾಡಿದ್ರೆ ಫಸ್ಟು ಹೋಗ್ಬಿಟ್ಟು ಮೆಂಬರ್ ಆದಾಮ, ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಹಕ್ಕುಪತ್ರ ಬಂತಮ್ಮ, ಒಂದು ಸಣ್ಣ ಪುಟ್ಟ ಅಮೌಂಟ್ ಏನಿದೆಯೋ ಮೆಂಬರ್ಶಿಪ್ಗೆ ಕಟ್ಬಿಟ್ಟು ಆ ಹಕ್ಕುಪತ್ರ ಪಡೆದುಕೊಂಡು ಆ ಹಕ್ಕುಪತ್ರ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಅದರಲ್ಲಿ ಒಂದು ರೂಲ ಉಲ್ಲಂಘನೆ ಆಗಬಾರದು. ಇಷ್ಟು. ಸರಿ, ಇವಾಗ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.